नमस्कार, स्वागत है आप सभी का। आप देख रहे हैं टोटल न्यूज। आपके साथ मैं हूं पंकज रौतेला। सीधे आपको कर्नाटका लिए चल रहे प्रधानमंत्री नरेंद्र मोदी जनसभा को संबोधित कर रहे हैं। इसका उनके दिल में जो दर्द है और उनकी वाणी में जो जोश है, ये कर्नाटक के उज्जवल भविष्य का गवाही दे रहा है। मैं देवेगौड़ा जी का हृदय से आभार व्यक्त करता हूं उनके आशीर्वाद के लिए। ಚಿಕ್ಕಬಳ್ಳಾಪುರದ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು। ಸಂತ ಕೈವಾರ ತಾತಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಪವಿತ್ರ ಭೂಮಿಯಲ್ಲಿ ತಮ್ಮೆಲ್ಲರ ಜನತಾ ಜನಾರ್ದನರ ದರ್ಶನವಾಗುತ್ತಿದೆ। ನಾನು ಸನ್ಮಾನ್ಯ ದೇವೇಗೌಡರ ಒಂದು ಗೌರವವನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ। ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅವರ ಈ ಕಮಿಟ್ಮೆಂಟ್, ಬದ್ಧತೆ, ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿದೆ। ದೇವೇಗೌಡರು ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯನ್ನ ಯಾವಾಗಲೂ ಕೂಡ ಹೊಂದಿರತಕ್ಕಂಥವರು। ಅವರ ಮಾತುಗಳನ್ನ ಕೇಳಿದ ನಂತರದಲ್ಲಿ ನನಗೂ ಕೂಡ ಉತ್ಸಾಹ ಹೆಚ್ಚಾಗಿದೆ। ದೇವೇಗೌಡರಿಗೆ ಕರ್ನಾಟಕದ ಬಗೆಗಿರ್ತಕ್ಕಂಥ ಕಾಳಜಿ, ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ। ದೇವೇಗೌಡರ ಆಶೀರ್ವಾದವೂ ಕೂಡ ಇವತ್ತು ನನಗೆ ಸಿಕ್ಕಿದೆ। ಅವರ ಮಾತುಗಳಿಂದ ನಾನು ಪ್ರೇರಣೆಯನ್ನ ಪಡೆದಿದ್ದೇನೆ। देवेगौड़ा जी ने इंडी गठबंधन के एक एक पात्र का बढ़िया वर्णन किया है, इसलिए मैं उसमें जाना नहीं चाहता हूं। लेकिन इंडी गठबंधन के पास वैसे भी प्रेजेंट में कोई लीडर नहीं है, फ्यूचर के लिए कोई विजन नहीं है, और उनकी हिस्ट्री स्कैम्स की रही है। चिक्काबल्लापुर और कोलार का मैसेज भी साफ है। फिर एक बार ಮಾನ್ಯ ಎಚ್ ಡಿ ದೇವೇಗೌಡರು ಯುಪಿಎ ಸರ್ಕಾರದ ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ। ಇಂಡಿ ಮೈತ್ರಿಕೂಟದ ಬಳಿ ಪ್ರಸ್ತುತ ಹೇಳಿಕೊಳ್ಳುವಂತ ಯಾವುದೇ ನಾಯಕರಿಲ್ಲ। ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ದೂರದೃಷ್ಟಿಯೂ ವಿಷನ್ ಸಹ ಅವರಲ್ಲಿ ಇಲ್ಲ। ಅವರ ಇತಿಹಾಸ ಅಂದರೆ ಕೇವಲ ಹಗರಣಗಳು ಮಾತ್ರ। ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಈ ಸಭೆಯು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ। ಅದೇನಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ। ಅದೇನು ಅಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ। लोकतंत्र में मेरा दायित्व बनता है कि मैं देश की जनता जनार्दन को मेरे कार्य का हिसाब दूं। साथियों, आज मैं आपके बीच अपने रिपोर्ट कार्ड के साथ आपसे आशीर्वाद मांगने के लिए आया हूं। मैंने आप सभी को मेरा परिवार माना है। आपके लिए दिन रात मेहनत करने में मैंने कोई कमी नहीं रखी है। आपका सपना ही मोदी का संकल्प है। पल पल आपके नाम, पल पल देश के नाम 24/7 फॉर 2047। और इसलिए मैं सच्ची नीयत से सिर्फ योजना ही नहीं बनाता, बल्कि गारंटी भी देता हूं। ಲೋಕತಂತ್ರ ವ್ಯವಸ್ಥೆಯಲ್ಲಿ ನಾವು ಮಾಡಿರುವ ಕೆಲಸಗಳ ರಿಪೋರ್ಟ್ ಕಾರ್ಡಿನ ಜೊತೆನಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಲು ನಾನಿಲ್ಲಿಗೆ ಬಂದಿದ್ದೇನೆ। ನಾನು ನಿಮ್ಮನ್ನೇ ನನ್ನ ಪರಿವಾರ ಎಂದು ನಂಬಿದ್ದೇನೆ, ಭಾವಿಸಿದ್ದೇನೆ। ನಿಮಗಾಗಿ ನಾನು ಹಗಲು ರಾತ್ರಿ ಎನ್ನದೇ ದುಡಿಯುತ್ತೇನೆ। ನಿಮ್ಮ ಕನಸುಗಳೇ ಈ ಮೋದಿಯ ಸಂಕಲ್ಪವಾಗಿದೆ।
ನನ್ನ ಪ್ರತಿಯೊಂದು ಕಣಕಣದಲ್ಲೂ ಈ ದೇಶವಿದೆ, ಈ ದೇಶವಾಸಿಗಳಾಗಿದ್ದಾರೆ. ಹಾಗಾಗಿ ನಾನು ಒಳ್ಳೆಯ ನಿಯತ್ತಿನ ಯೋಜನೆಗಳಷ್ಟೇ ಅಲ್ಲ, ಉತ್ತಮ ಗ್ಯಾರಂಟಿಯ ಜೊತೆಯಲ್ಲಿ ಬಂದಿದ್ದೇನೆ. ದಿನದ 24 ಗಂಟೆ 24/7 ನಿಮಗಾಗಿ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ. साथियों, हमारे देश के गरीब ने कभी उम्मीद भी नहीं की थी कि उसे फ्री राशन मिलेगा, लेकिन ये गरीब का बेटा मोदी है, जो किसी ने नहीं सोचा वो मैंने करके दिखाया। आज चिक्काबल्लापुर के भी 8 लाख से ज्यादा लाभार्थियों को फ्री राशन मिलता है, पूरा राशन मिलता है। अब मोदी की गारंटी है कि आने वाले 5 इयर्स तक ये ऐसे ही मिलता रहेगा। ನಮ್ಮ ದೇಶದ ಬಡವರು ಎಂದು ನಮಗೆ ಉಚಿತ ಪಡಿತರ ಅಂದರೆ ಫ್ರೀ ರೇಷನ್ ಸಿಗಬಹುದು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ರೆ ಈ ಬಡವರ ಮನೆಯ ಮಗ ಮೋದಿ ಇದನ್ನು ಸಾಕಾರ ಮಾಡಿ ತೋರಿಸಿದ್ದಾರೆ ಎಂದು ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಮೋದಿ ಅವರು ಸಾಕಾರ ಮಾಡಿ ತೋರಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದ 8 ಲಕ್ಷ ಫಲಾನುಭವಿಗಳಿಗೆ ಉಚಿತವಾಗಿರ್ತಕ್ಕಂಥ ರೇಷನ್ ಸಂಪೂರ್ಣವಾಗಿ ಸಿಗ್ತಾ ಇದೆ. ಇಂದು ಮೋದಿ ಗ್ಯಾರಂಟಿಯನ್ನು ನೀಡ್ತಾ ಇದ್ದಾರೆ. ಮುಂದಿನ 5 ವರ್ಷಗಳು ನಿಮ್ಮೆಲ್ಲರಿಗೂ ಕೂಡ ಈ ಉಚಿತ ರೇಷನ್, ಉಚಿತ ಪಡಿತರ ನೀಡುವುದು ಮುಂದುವರಿಯುತ್ತೆ. साथियों, गरीब ने कभी फ्री ट्रीटमेंट की कल्पना भी नहीं की थी, लेकिन 10 इयर्स में कर्नाटका के लाखों परिवारों को फ्री ट्रीटमेंट की गारंटी मिली है। यहां चिक्काबल्लापुरम में भी 4 लाख से ज्यादा आयुष्मान कार्ड बने हैं। अब मोदी की गारंटी है कि हर परिवार में जो 70 ईयर्स से बड़े सीनियर सिटीजन्स हैं, उनको भी 5 लाख रुपये तक का फ्री ट्रीटमेंट मिलेगा। ಬಂಧುಗಳೇ, ಎಂದೂ ಸಹ ಬಡವರಿಗೆ ಆಸ್ಪತ್ರೆಗಳಲ್ಲಿ ಉಚಿತ ಸಿಗಬಹುದು ಅಂತಕ್ಕಂಥ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಆದ್ರೆ 10 ವರ್ಷಗಳಲ್ಲಿ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳು ಉಚಿತವಾದ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 4 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಅದು ಏನಂದ್ರೆ 70 ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ 5 ಲಕ್ಷ ರೂಗಳವರೆಗಿನ ಉಚಿತ ಚಿಕಿತ್ಸೆಯನ್ನ ಆಸ್ಪತ್ರೆಗಳಲ್ಲಿ ನೀಡುವ ಗ್ಯಾರಂಟಿಯನ್ನ ಮೋದಿ ಅವರು ನೀಡ್ತಾ ಇದ್ದಾರೆ. साथियों, मोदी सरकार की योजनाओं के सबसे बड़े लाभार्थी एससी, एसटी, ओबीसी परिवार है। पहले की सरकारों में एसटी, एससी परिवारों को गंदगी में, झुग्गियों में रहना पड़ता था। बिजली पानी तक की सुविधाएं तक नहीं मिलती थी। उन्होंने भी सरकारों से सारी उम्मीदें छोड़ दी थी। आपका ये भरोसा मोदी की गारंटी ने लौटाया है। इस वजह से पिछले 10 इयर्स में 25 करोड़ देशवासी गरीबी से बाहर निकले हैं। ಬಂಧುಗಳೇ, ಮೋದಿ ಸರ್ಕಾರದ ಯೋಜನೆಗಳ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯವಾಗಿದೆ, ಒಬಿಸಿ ಕುಟುಂಬಗಳಾಗಿದೆ. ನಮ್ಮ ಸರ್ಕಾರಕ್ಕೂ ಮೊದಲು ಎಸ್ಸಿ, ಎಸ್ಟಿ ಕುಟುಂಬಗಳು ಕೊಳಗೇರಿಗಳಲ್ಲಿ, ಗುಡಿಸಲುಗಳಲ್ಲಿ ವಾಸಿಸುವಂತ ಪರಿಸ್ಥಿತಿ ಇತ್ತು. ನೀರು, ವಿದ್ಯುತ್ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ. ಈ ಕುಟುಂಬಗಳು ಸರ್ಕಾರದ ಬಗ್ಗೆ ಭರವಸೆಯನ್ನೇ ಬಿಟ್ಟಿದ್ವು. ಆದ್ರೆ ಮೋದಿ ಗ್ಯಾರಂಟಿ ಸಿಕ್ಕ ನಂತರ ಎಲ್ಲ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ. ಇದೇ ಕಾರಣದಿಂದಾಗಿ ಮೋದಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ 25 ಕೋಟಿ ದೇಶವಾಸಿಗಳನ್ನ
ಬಡತನ ರೇಖೆಗಿಂತ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. साथियों, पिछले 10 सालों में चिक्काबलापुर में 14,000 और कोलार में 20,000 पक्के घर मिल चुके हैं. अब मोदी ने 3 करोड़ और नए घर बनाने की गारंटी दी है. जिनको अभी तक घर नहीं मिला है उनको भी जरूर मिलेगा. ಬಂಧುಗಳೇ, ಕಳೆದ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 14,000 ಹಾಗೂ ಕೋಲಾರದಲ್ಲಿ 20,000 ಮನೆಗಳನ್ನು ನಿರ್ಮಿಸಿ ನೀಡಲಾಗಿದೆ. ಇಂದು ಮೋದಿ ಮತ್ತೆ ನಿಮ್ಮ ಮುಂದೆ 3 ಕೋಟಿ ಹೊಸ ಮನೆಗಳನ್ನು ನಿರ್ಮಿಸಿ ಕೊಡುವ ಗ್ಯಾರಂಟಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಯಾರಿಗೆ ಮನೆಗಳು ಸಿಕ್ಕಿಲ್ಲ, ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ 3 ಕೋಟಿ ಹೊಸ ಮನೆಗಳು ಸಿಗುವ ಗ್ಯಾರಂಟಿಯನ್ನು ಮೋದಿ ಅವರು ನೀಡ್ತಾ ಇದ್ದಾರೆ. जिनको सबसे अंत में पूछा जाता था उनको एनडीए सरकार ने पंक्ति में सबसे आगे कर दिया है. ईयर 2014 में एनडीए सरकार बनी तो देश के पहले नागरिक यानी हमारे राष्ट्रपति एक एससी परिवार के बेटे बने. ईयर 2019 में एनडीए सरकार बनी तो देश की पहली नागरिक यानी हमारी राष्ट्रपति एक ट्राइबल परिवार की बेटी बनी. ये हमारी सरकार ही है जिसने डॉक्टर बाबा साहब आंबेडकर से जुड़े 5 स्थानों को पंच तीर्थों के रूप में विकसित किया. ಬಂಧುಗಳೇ, ಯಾರನ್ನು ಸಾಲಿನಲ್ಲಿ ಕೊನೆಯದಾಗಿ ಕೇಳಲಾಗ್ತಿತ್ತು ಅಂತವರನ್ನ ಎನ್ಡಿಎ ಸರ್ಕಾರ ಎಲ್ಲರಿಗಿಂತ ಮೊದಲು ತರುವ ಕೆಲಸವನ್ನ ಮಾಡ್ತಾ ಇದೆ. 2014ರಲ್ಲಿ ಮೊದಲ ಬಾರಿಗೆ ಎನ್ಡಿಎ ಸರ್ಕಾರ ಬಂದಾಗ ಎಸ್ಸಿ ಸಮುದಾಯದ ಪುತ್ರನನ್ನ ಈ ದೇಶದ ಮೊದಲ ಪ್ರಜೆ